ಕೂದಲು ನಿಮ್ಮ ವ್ಯಕ್ತಿತ್ವದ ಮೊದಲ ಪರಿಚಯ. ಇಂಟ್ರೋ, ಸಾಫ್ಟ್ ವಾರ್ಮ್ ವಾಯ್ಸ್ ಓವರ್. ನಮ್ಮ ಮುಖಕ್ಕೆ ಯಾವ ರೀತಿ ಕಾಳಜಿ ಕೊಡುತ್ತೇವೋ ಅದೇ ಪ್ರೀತಿ ಕೂದಲಿಗೂ ಬೇಕು. ಆದರೆ ಕೂದಲು ಹಾಳಾಗೋದು ಯಾಕೆ ಅಂತ ತಿಳಿದಾಗ ಮಾತ್ರ ನಾವು ಅದನ್ನು ಸರಿಯಾಗಿ ಸುಧಾರಿಸಬಹುದು. ಕೂದಲು ಅಸ್ವಸ್ಥವಾಗುವ ಕಾರಣಗಳು: 1. ಬಿಸಿ ನೀರಿನಿಂದ ತೊಳೆಯುವುದು. ಬಿಸಿ ನೀರು ಕೂದಲಿನ ನೈಸರ್ಗಿಕ ಎಣ್ಣೆಯನ್ನು ತೆಗೆದುಹಾಕುತ್ತದೆ. ಇದರ ಪರಿಣಾಮ ಕೂದಲು ಒಣಗುತ್ತದೆ, ಮುರಿಯುತ್ತದೆ, ಫ್ರೀಗಿ ಆಗುತ್ತದೆ. 2. ದಿನವೂ ಶಾಂಪೂ ಬಳಕೆ. ಶಾಂಪೂ ಪ್ರತಿದಿನ ಬಳಸದಿರಿ. ಇದು ಸ್ಕ್ಯಾಲ್ಪ್ ಅನ್ನು ಒಣಗಿಸಿ ರೂಟ್ಸ್ ದುರ್ಬಲವಾಗಿಸುತ್ತದೆ. ವಾರಕ್ಕೆ 2-3 ಬಾರಿ ಸಾಕು. 3. ಸ್ಟ್ರೆಸ್ ಕಡಿಮೆ. ನಿದ್ರೆ, ಒತ್ತಡ ಮತ್ತು ನಿದ್ರೆಯ ಕೊರತೆ ಕೂದಲು ಉದುರುವ ದೊಡ್ಡ ಕಾರಣ. ರಾತ್ರಿ 7-8 ಗಂಟೆ ನಿದ್ರೆ ಕೂದಲಿಗೆ ಚಿಕಿತ್ಸೆಯಂತಿದೆ. 4. ಕೆಮಿಕಲ್ ಕ್ರೀಮ್ಸ್, ಜೆಲ್ಸ್, ಕಲರ್ಸ್. ಕ್ರೀಮ್, ಜೆಲ್, ಕಲರ್ ಆಲ್ ಈ ಕೆಮಿಕಲ್ ಸ್ಟಿಲಿಂಗ್ ಕೂದಲು ಒಳಗಿನಿಂದಲೇ ದುರ್ಬಲಗೊಳಿಸುತ್ತವೆ. ಮಾತ್ರ ಸ್ಪೆಷಲ್ ದಿನಗಳಲ್ಲಿ ಬಳಸಿ. 5. ಪೊಲ್ಯೂಷನ್, ಧೂಳು, ಮಲಿನ ನೀರು. ಧೂಳು ಮತ್ತು ಮಲಿನ ನೀರಿನಲ್ಲಿರುವ ಖನಿಜಗಳು ರೂಟ್ಸ್ ಗಳನ್ನು ಕ್ಲಾಗ್ ಮಾಡುತ್ತವೆ. ಇದರಿಂದ ಕೂದಲು ಮುದ್ದಾಗಿ ಬಿದ್ದು ಹೋಗುತ್ತದೆ. 6. ಆಯಿಲ್ ಇಲ್ಲದೆ ಕೂದಲು ಬಿಡುವುದು. ಕೋಕೋನಟ್ ಆಯಿಲ್ ಮಸಾಜ್ ಸ್ಕ್ಯಾಲ್ಪ್ಗೆ ಆಕ್ಸಿಜನ್ ಸರ್ಕ್ಯುಲೇಷನ್ ಕೊಡುತ್ತದೆ. ಆಯಿಲ್ ಮಾಡದೇ ಇದ್ದರೆ ರೂಟ್ಸ್ಗೆ ಆಹಾರ ಸಿಗುವುದಿಲ್ಲ. 7. ತುಂಬಾ ಕಟ್ಟಿ ಹಾಕಿದ ಪಾನಿಟೇಲ್. ಹೆಚ್ಚು ಟೈಟ್ ಪಾನಿಟೇಲ್ ನಿಂದ ಹೇರ್ ಲೈನ್ ಹಿಂದು ಸರಿಯುತ್ತದೆ. ಲೂಸ್ ಆಗಿ ಕಟ್ಟಿದ್ರೆ ಸಾಕು. 8. ಸಾಲ್ಟ್ ಹಾರ್ಡ್ ವಾಟರ್. ಇದ್ದಕ್ಕಿದ್ದಂತೆ ಕೂದಲು ದುರ್ಬಲವಾಗೋದು ಹಾರ್ಡ್ ವಾಟರ್ ಅಥವಾ ಉಪ್ಪಿನ ನೀರಿನಿಂದ ಕೂಡ ಆಗಬಹುದು. ಇದು ಕೂದಲಿನ ಮಾಯಿಶ್ಚರ್ ಅನ್ನು ತೆಗೆದುಹಾಕಿ ಕೂದಲು ರಿವ್ ಮಾಡುತ್ತದೆ. ಪಾರ್ಟ್ 2. ಆರೋಗ್ಯಕರ ಕೂದಲಿಗೆ ಬೇಕಾದ 4 ಮುಖ್ಯ ಅಂಶಗಳು. 1. ಸ್ವಚ್ಛವಾದ ಸ್ಕ್ಯಾಲ್ಪ್. ಕ್ಲೀನ್ ಸ್ಕ್ಯಾಲ್ಪ್ ಇದ್ದರೆ ಡ್ಯಾಂಡ್ರಫ್, ಇಚಿಂಗ್, ಹೇರ್ ಫಾಲ್ ಕಡಿಮೆ. ರೂಟ್ಸ್ ಬೆಳೆಯಲು ಜಾಗ ಸಿಗುತ್ತದೆ. 2. ರಕ್ತ ಸಂಚಲನ. ಸ್ಕ್ಯಾಲ್ಪ್ಗೆ ಬ್ಲಡ್ ಸರ್ಕ್ಯುಲೇಷನ್ ಉತ್ತಮವಾದರೆ ಕೂದಲಿಗೆ ಪೋಷಕಾಂಶಗಳು ತಲುಪುತ್ತವೆ. ಗ್ರೋತ್ ಸಹಜವಾಗಿ ಹೆಚ್ಚುತ್ತದೆ. 3. ನೈಸರ್ಗಿಕ ಎಣ್ಣೆ ಸಮತೋಲನ. ನ್ಯಾಚುರಲ್ ಆಯಿಲ್ ಕೂದಲಿಗೆ ಕಂಡೀಷನರ್. ಈ ಆಯಿಲ್ ಉಳಿದರೆ ಕೂದಲು ಮೃದುವಾಗಿ ಹೊಳೆಯುತ್ತದೆ. 4. ಪೋಷಕಾಂಶಗಳು ಇರುವ ಆಹಾರ. ಪ್ರತಿದಿನ 1 ಹಣ್ಣು, 5 ಬಾದಾಮಿ, 1 ಚಮಚ ಫ್ಲಾಕ್ಸ್ ಸೀಡ್ಸ್ ಕೂದಲಿಗೆ ವಿಟಮಿನ್, ಪ್ರೋಟೀನ್ ಕೊಡುತ್ತದೆ. ಪಾರ್ಟ್ 3. ಮನೆಯಲ್ಲೇ ಮಾಡಬಹುದಾದ ಹೋಮ್ ಟ್ರೀಟ್ಮೆಂಟ್. 1. ಬೆಳಿಗ್ಗೆ ಫ್ರೆಶ್ ಅಲೋವೆರಾ ಜೆಲ್. ತಾಜಾ ಅಲೋವೆರಾ. ಗಿಡದಿಂದ ನೇರವಾಗಿ ತೆಗೆದ ತಾಜಾ ಅಲೋವೆರಾ ಜೆಲ್ ಸ್ಕ್ಯಾಲ್ಪ್ಗೆ ತಂಪು ಮಾಡುತ್ತದೆ. ಡ್ರೈನೆಸ್, ಇಚಿಂಗ್ ಕಡಿಮೆ ಮಾಡುತ್ತದೆ. ಕೈಯಿಂದ ಮೃದುವಾಗಿ ರೂಟ್ಸ್ಗೆ ಹಚ್ಚಿ. 2. ಸಂಜೆ ಕೋಕೋನಟ್ ಆಯಿಲ್ ಮಸಾಜ್. 2 ನಿಮಿಷ. 2 ನಿಮಿಷ ಮೃದುವಾಗಿ ಮಸಾಜ್ ಮಾಡಿದ್ರೆ ಸ್ಕ್ಯಾಲ್ಪ್ಗೆ ರಕ್ತ ಹರಿವು ಹೆಚ್ಚುತ್ತದೆ. ಹೇರ್ ಫಾಲ್ ಕಡಿಮೆ, ಶೈನ್ ಹೆಚ್ಚು. 3. ವಾರಕ್ಕೆ ಒಮ್ಮೆ ಮೆಂತ್ಯ ಮೊಸರು ಪ್ಯಾಕ್. 2 ಚಮಚ ಮೆಂತ್ಯ ಸೋಕ್ ಮಾಡಿ ಪೇಸ್ಟ್ ಮಾಡಿ ಅದಕ್ಕೆ 2 ಚಮಚ ಮೊಸರು ಸೇರಿಸಿ ಸ್ಕ್ಯಾಲ್ಪ್ಗೆ ಹಚ್ಚಿ. ರೂಟ್ಸ್ ಬಲವಾಗುತ್ತವೆ, ಕೂದಲು ಸೂಪರ್ ಸ್ಮೂತ್ ಆಗುತ್ತದೆ. 4. 3 ದಿನಕ್ಕೊಮ್ಮೆ ರೈಸ್ ವಾಟರ್, ಅಕ್ಕಿ ನೀರು ವಿವರವಾಗಿ. ಸ್ಟೆಪ್ 1. 1 ಕೈಪಿಡಿ ಅಕ್ಕಿ ತೆಗೆದುಕೊಳ್ಳಿ. ಒಮ್ಮೆ ನೀರು ಹಾಕಿ ತೊಳೆದು ಆ ನೀರನ್ನು ಹೊರಹಾಕಿ. ಸ್ಟೆಪ್ 2.
ಇನ್ನೊಮ್ಮೆ ಸ್ವಚ್ಛ ನೀರು ಹಾಕಿ ಅಕ್ಕಿಯನ್ನು ಮೃದುವಾಗಿ ಕಲಕಿರಿ. ಈ ಬಾರಿ ಬಂದ ಬಿಳಿ ಹಾಲಿನಂತಿರುವ ನೀರೇ ರೈಸ್ ವಾಟರ್. ಸ್ಟೆಪ್ 3. ಈ ನೀರನ್ನು ಸ್ಕಾಲ್ಪ್ ಮತ್ತು ಕೂದಲಿಗೆ ಮೃದುವಾಗಿ ಹಚ್ಚಿ ರೂಟ್ಸ್ಗೆ ತಲುಪುವಂತೆ ಸ್ಪ್ರೇಡ್ ಮಾಡಿ. ಸ್ಟೆಪ್ 4. 5-10 ನಿಮಿಷ ಬಿಡಿ, ನಂತರ ಸಾಮಾನ್ಯ ನೀರಿನಿಂದ ತೊಳೆಯಿರಿ. ರೈಸ್ ವಾಟರ್ ಕೂದಲಿಗೆ ನ್ಯಾಚುರಲ್ ಕಂಡೀಷನರ್. ವಾಲ್ಯೂಮ್ ಹೆಚ್ಚುತ್ತದೆ, ಶೈನ್ ಬರುತ್ತದೆ, ಕೂದಲು ಮೃದುವಾಗಿ, ರೂಟ್ ಸ್ಟ್ರೆಂಗ್ತ್ ಜಾಸ್ತಿ ಆಗುತ್ತದೆ. 5. ರಾತ್ರಿ ಸ್ಲೋ ಕಂಬಿಂಗ್ 1 ಮಿನಿಟ್. ಮಲಗೋ ಮುಂಚೆ ನಿಧಾನವಾಗಿ 1 ನಿಮಿಷ ಕಂಬ್ ಮಾಡಿದ್ರೆ ರಕ್ತ ಸಂಚಲನ ಹೆಚ್ಚುತ್ತದೆ, ಹೇರ್ ಫಾಲ್ ಕಡಿಮೆಯಾಗುತ್ತದೆ. ಪಾರ್ಟ್ 4 ಕೂದಲು ಯೋಗ 2-3 ನಿಮಿಷ. 1. ವ್ಯಾಯಾಮ ನಖ ಒತ್ತುವುದು 1 ಮಿನಿಟ್. 2 ಕೈಗಳ ನೇಲ್ಗಳನ್ನು ಪರಸ್ಪರ ರಭಸವಾಗಿ ಒತ್ತುವುದು. ಇದರಿಂದ ಸ್ಕ್ಯಾಲ್ಪ್ ನರ್ವ್ಸ್ ಸ್ಟಿಮ್ಯುಲೇಟ್ ಆಗಿ ಹೇರ್ ರೂಟ್ಸ್ಗೆ ಬ್ಲಡ್ ಫ್ಲೋ ಹೆಚ್ಚುತ್ತದೆ, ಗ್ರೋತ್ ವೇಗವಾಗುತ್ತದೆ. 2. ನೆಕ್ ಸ್ಟ್ರೆಚ್ 30 ಸೆಕೆಂಡ್ಸ್. ಕುತ್ತಿಗೆ ಸ್ಟಿಫ್ ಇದ್ದರೆ ಸ್ಕ್ಯಾಲ್ಪ್ಗೆ ಆಕ್ಸಿಜನ್ ಸರಿಯಾಗಿ ಬರೋದಿಲ್ಲ. ಸರ್ ನೆಕ್ ಸ್ಟ್ರೆಚ್ ಮಾಡಿದ್ರೆ ಹೇರ್ ಹೆಲ್ತ್ ಇಂಪ್ರೂವ್ ಆಗುತ್ತದೆ. 3. ಹೇರ್ ಟ್ಯಾಪಿಂಗ್ 20 ಸೆಕೆಂಡ್ಸ್. ತಲೆಗೆ ಮೃದುವಾಗಿ ಟಪ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ತಕ್ಷಣ ಹೆಚ್ಚುತ್ತದೆ. 4. ಡೀಪ್ ಬ್ರೀಥಿಂಗ್ 5 ಬ್ರೇತ್ಸ್. ಸ್ಟ್ರೆಸ್ ಕಡಿಮೆಯಾದ್ರೆ ಹೇರ್ ಫಾಲ್ ಕೂಡ ಕಡಿಮೆಯಾಗುತ್ತದೆ. 5. ಫಾರ್ವರ್ಡ್ ಬೆಂಡ್ ಇನ್ವರ್ಷನ್ ಮೆಥಡ್ 20 ಸೆಕೆಂಡ್ಸ್. ಮುಂದಕ್ಕೆ ಸ್ವಲ್ಪ ಬಾಗಿದ್ರೆ ಸ್ಕ್ಯಾಲ್ಪ್ಗೆ ರಕ್ತ ತಕ್ಷಣ ಹರಿದು ಗ್ರೋತ್ ಇಂಪ್ರೂವ್ ಆಗುತ್ತದೆ. ಪಾರ್ಟ್ 5 15 ದಿನಗಳಲ್ಲಿ ಕಾಣುವ ಬದಲಾವಣೆ. ನೀವು ಈ ರೂಟೀನ್ 15 ದಿನ ಮಾಡಿದ್ರೆ ನಿಜವಾಗಿಯೂ ಸ್ಪಷ್ಟ ಬದಲಾವಣೆ ಕಾಣುತ್ತೆ. ಮೃದುವಾದ ಕೂದಲು, ಕಡಿಮೆ ಹೇರ್ ಫಾಲ್, ರೂಟ್ಸ್ ಬಲವಾಗುತ್ತವೆ, ಹೆಚ್ಚಿದ ವಾಲ್ಯೂಮ್, ನ್ಯಾಚುರಲ್ ಶೈನ್, ಆರೋಗ್ಯಕರ ಸ್ವಚ್ಛ ಸ್ಕ್ಯಾಲ್ಪ್. ಸಣ್ಣ ಚಿಕ್ಕ ಡೈಲಿ ಸ್ಟೆಪ್ಸ್ ದೊಡ್ಡ ಬದಲಾವಣೆ ತರುತ್ತವೆ.